ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕಾಯ್ದೆ ತಗೊಂಡು ನಮ್ಮ ಅಧಿಕಾರಿಗಳು ಆ ಕಾಯ್ದೆ ಮುಖಾಂತರ ಇವತ್ತು ಅವೆಲ್ಲ ಆ ಕಾಯ್ದೆ ಒಳಗಡೆ ವ್ಯಾಪ್ತಿ ಕೊಡ್ತಾರೆ. ಅವ್ರು ಯಾರು ಮಾರಾಟ ಮಾಡ್ತಾರೆ, ಯಾರು ತಯಾರು ಮಾಡ್ತಾರೆ, ಯಾವ ಅವಕ್ಕೆಲ್ಲ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡೋದಕ್ಕೆ ಕಾಯ್ದೆ ಮುಖಾಂತರ ಇವತ್ತು ನಾವು ಆ ಕಾಯ್ದೆ ಜಾರಿ ಮಾಡಿದ್ದೀವಿ. ಯಾರ್ಯಾರೀಗ ನಮ್ಮ ಬೆರಳು ಕೊಡ್ತಕ್ಕಂಥ ಆರೋಪಗಳನ್ನು ತಯಾರು ಮಾಡ್ತಾರೆ ಅವ್ರನ್ನ ಅಧಿಕಾರಿಗಳು ಹೋಗಿ ಎಲ್ಲರೂ ಹೋಗಿ ಅವ್ರ ಜೊತೆ ಅವ್ರನ್ನ ಆ ಪದಾರ್ಥವನ್ನು ಪರೀಕ್ಷೆ ಮಾಡಿ ಅದು ಉತ್ತಮವಾಗಿದೆಯಾ, ಗುಣಮಟ್ಟದ್ದಾಗಿದೆಯಾ, ಅದಕ್ಕೆ ಮಿಕ್ಸ್ ಮಾಡ್ತಾರೆ, ಅದೆಲ್ಲ ಕರೆಕ್ಟಾಗಿ ಅಂತೇಳಿ ನಾನು ನೋಡ್ತಕ್ಕಂಥ ಒಂದು ಕಾಯ್ದೆಯನ್ನು ಜಾರಿ ಮಾಡಿದ್ವಿ. ಆಸ್ಪತ್ರೆಯನ್ನ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ಹೆಚ್ಚು ಅವಶ್ಯಕತೆ ಇತ್ತು ಮಾತ್ರ ಸಚಿವಾಲಯಕ್ಕೆ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದಾರೆ. ಮತ್ತು ಅತ್ಯಂತ ಅವರ ಅವಧಿಯಲ್ಲಿ ಜೀವನ ಕೂಡ ಬಹಳಷ್ಟು ಸ್ಥಿರ ವೇಗದಲ್ಲಿ ಬೆಳೀತಾ ಇದೆ. ಈ ದೇಶದಲ್ಲಿ 350 ಪ್ರವಾಸಿ ಆಗ್ತಾ ಇದೆ. ಇದು ಕೂಡ ನಮ್ಮ ಕರ್ನಾಟಕ ಹೆಮ್ಮೆಯ ವಿಷಯ. ಎಲ್ಲ ಮಹಿಳೆಯರಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತು ಪಶು ಸಂಗೋಪನಾ ಇಲಾಖೆ ಅಥವಾ ಏನು ನಾವು ದನ ಕರು ಆಕಳು ಹಸು ಅಂತ ಹೇಳ್ತೀವಿ, ಅದಕ್ಕೆ ಬಹಳಷ್ಟು ತೀರಾ ಹತ್ತಿರದ ಸಂಬಂಧ ನಮ್ಮ ಮಹಿಳೆಯರ ಜೊತೆ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನನ್ನ ಮನೆಯ ಕಸವನ್ನು, ಪರಿಸರ ಸ್ನೇಹಿ, ಕೈಚೀಲ ವಸ್ತುಗಳನ್ನು ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಗ್ರಾಮಗಳನ್ನಾಗಿ ರೂಪಿಸಲು ಈ ಎಲ್ಲಾ ಕ್ರಮಗಳನ್ನು ಪಾಲಿಸುವ ಸಹಕರಿಸುತ್ತೇನೆ. ನಾಮಫಲ ಕರ್ಕೊಂಡ್ಬರ್ತಾರೆ. ನನ್ಗೆ ಖುಷಿ ಆಯ್ತು ನೋಡಿ. ನಿಮ್ಗೆ ಯಾರಿಗೂ ಅವಕಾಶ ಇಲ್ಲ. ನಮ್ಮ ಜನನು ಅಷ್ಟು ಸ್ವಚ್ಛವಾಗಿದ್ರು, ಮಾತು ಕೊಟ್ಟರೆ ಮಾತು ಸಾಯೋ ಜನ ಇದ್ರು ನಮ್ಮ ತಾಲೂಕಲ್ಲಿ. ಇವಾಗ ಏನಾಗಿದೆ ತಾಲೂಕು ಅಂತಲ್ಲ, ಈ ವಿದ್ಯಾವಂತರು ಜಾಸ್ತಿ ಆಗಿದ್ದಾರೆ. ಸ್ವಾತಂತ್ರ್ಯ ಬರೋಕ್ ಮೊದಲು 18% ಇತ್ತು, ಇವಾಗ 80-90% ಇದ್ದೀವಿ. ನಾವೆಲ್ಲ ವಿದ್ಯಾವಂತರು ಆಗಿದ್ದೀವಿ. ಎಲ್ಲ ಒಂದು ಕಡೆ ವಿದ್ಯಾವಂತರ ಉದಾಸೀನದಿಂದ ಈ ಸ್ವಚ್ಛತೆ ಮಾಡುವಂತ ಪರಿಸ್ಥಿತಿ ನಮಗೆ ಬಂದಿದೆ ಇವಾಗ. ಈ ನಮ್ಮ ದೇಶದಲ್ಲಾಗಲಿ ಮತ್ತು ಪರದೇಶದಲ್ಲಾಗಲಿ ಬೇರೆ ಸಿಟಿಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಇಂಡೋರ್ ಸಿಟಿ ಆಲ್ಮೋಸ್ಟ್ ಒಂದು 5 ಇಯರ್ಸಿಂದ ಜಾಸ್ತಿ ಆಯಿತು. ಅವತ್ತಿನಿಂದ ಇವತ್ತುವರೆಗೆ ಇಟ್ ಈಸ್ ಕ್ಲೀನಿಯಸ್ಟ್ ಸಿಟಿ ಇನ್ ಇಂಡಿಯಾ. ವಾಯ್? ಯಾಕಂದರೆ ಬರೀ ಅಲ್ಲಿ ಸರ್ಕಾರ ಮಾತ್ರ ಕೆಲಸ ಮಾಡ್ತಾ ಇಲ್ಲ, ಅಲ್ಲಿ ಜನರು ಕೂಡ ಅದರಲ್ಲಿ ಭಾಗವಹಿತ ಆಗ್ತಾ ಇದ್ದಾರೆ. ಅಧಿವೇಶನದಲ್ಲಿ ದೇಶದ ಮಹಿಳೆಯರಿಗೆ 50%
ದೇಶದಲ್ಲಿ ಮಹಿಳೆಯರು ಇವತ್ತು ಇದ್ದಾರೆ. ಹಾಗಾಗಿ ಅವರಿಗೆ 33% ರಿಸರ್ವೇಷನ್ನು ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಒಂದು ವಿಶೇಷವಾದಂಥ ಪ್ರಯತ್ನವನ್ನು ಮಾಡಲಾಯಿತು. ಕಳೆದ 4 ದಶಕಗಳಿಂದ ಇದರ ಬಗ್ಗೆ ಚರ್ಚೆ ಶುರುವಾಗಿತ್ತು. ಯುನೈಟೆಡ್ ಫ್ರಂಟ್ ಗೌರ್ಮೆಂಟ್ ಇದ್ದಾಗ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಈ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡುವಂಥ ಪ್ರಯತ್ನ ಆಯಿತು. ಕಾಂಗ್ರೆಸ್ ಪಾರ್ಟಿ ಅಪೋಸ್ಡ್ ಇಟ್. ರೂಫು ಶೀಟ್, ಅಡುಗೆ ಮನೆ ಬಿಟ್ಟು ಅಡುಗೆ ಮನೆ ಟಾಯ್ಲೆಟ್ 4 ಜನ. ಬಂದಾಗ ನಿಮ್ದೇ ಇದ್ದಾಗ ನಿಮ್ಮ ಮಾಡ್ಕೊಂಡು ಸೆನ್ಸಸ್ ಮಾಡ್ಕೊಡಕ್ಕೆ ನಮಗೂ ಸಹ ಬಂದು ನಮಗೆ ಮಾಹಿತಿ ಹೇಳಿಕೊಟ್ರು. ಮನೆಯಲ್ಲಿ ಎಷ್ಟು ಜನ ಇದ್ದೀರಾ, ಏನು ವಾಸ ಮಾಡ್ತಾಯಿದ್ದೀರಾ, ಏನಿದೆ, ಚರಂಡಿಗಳ ವ್ಯವಸ್ಥೆ ಇದೆಯಾ, ಎಲ್ಲ ಹೇಳಿದ್ರು ಸರ್. ಮಾಹಿತಿ ನಾವು ಕೊಟ್ಟಿದ್ದೀರಿ. ಮನೇಲಿ ಟಿ ವಿ ಇದೆ, ಮನೆ ಸೀಟ್ ಮನೆಯನ್ನು ಕೊಟ್ಕೊಂಡಿರೋದು, ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ದೀರಿ ನಾವು. ಮಾಹಿತಿ ಎಲ್ಲ ಕೊಟ್ಟಿದ್ದೀರಿ ಸರ್ ನಾವು. ಟೀಚರು ಮೇಸ್ಟ್ರುಗಳು ಎಲ್ಲ ಸೆನ್ಸಸ್ ಬಂದು ಚರಂಡಿ ಐತಾ, ಟಾಯ್ಲೆಟ್ ಐತಾ, ಸೈಕಲ್ ಐತಾ, ನಿಮ್ಮ ಮನೆ ಸೀಟ್ ಮನೆನಾ ಇಲ್ಲ ಮೋಲ್ಡ್ ಮನೆನಾ, ಹಸುಗಳು ಎಷ್ಟಿದ್ದಾವೆ ಅಂತೆಲ್ಲ ಸೆನ್ಸಸ್ ಮಾಡಿ ಸಾರುಗಳು ಬಂದು ಎಲ್ಲ ಸೆನ್ಸಸ್ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿರೋದೆಲ್ಲ ನಾವು ಹೇಳಿದ್ದೀವಿ. ಅವರು ತಪ್ಪಾಗಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಭಾವನೆ ಕೂಡ ನಮಗೆ ಬರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಒಂದು ಸೆಲ್ಫ್ ಮಾಡ್ಕೊಳ್ಳೋದ್ರಿಂದ ತುಂಬ ಅನುಕೂಲ ಇದೆ. ಈ ಒಂದು ನಾವೇ ಸೆಲ್ಫ್ ಮಾಡ್ಕೊಂಡಿದ್ದೀವಿ. ಈಗ ಗಣಿತದಾರನ ಮನೆ ಮುಂದೆ ಬಂದಿದ್ದಾರೆ, ಅವರಿಗೆ ನಾವು ಸೆಲ್ಫ್ ಮಾಡಿರೋದನ್ನು ನೀಡಿದ್ರಿಂದ ಅವ್ರಿಗೂ ಕೂಡ ತುಂಬ ಸಂತೋಷ ಆಗಿದೆ. ಎಲ್ಲರೂ ಸಹ ಇದೇ ಥರ ಮಾಡಿಬಿಟ್ರೆ ನಮ್ಮ ಕೆಲಸ ಸುಲಭ ಆಗುತ್ತೆ ಅಂತ ಅವರು ಕೂಡ ನಮ್ಮಲ್ಲಿ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಈ ಜನರ ಹತ್ರ ನಾವು ಮನೆಗಳಲ್ಲಿ ಹೋಗಿ ಮಾಹಿತಿಯನ್ನು ಕೇಳಬೇಕಾದ್ರೆ ಅವರು ಕೂಡ ನಮ್ಮ ಯಾವುದೇ ರೀತಿಯಾದಂತಹ ಒಂದು ಅಪನಂಬಿಕೆ, ಇವಾಗ ಯಾಕಂದರೆ OTP ಅಂತಂದರೆ ಕೇಳೋದಕ್ಕೆ ಇನ್ನು ಮುಂದೆ ನೋಡ್ತಾರೆ. ಆ ರೀತಿ ಯಾವುದೇ ರೀತಿಯಾದ OTPನೂ ಇರೋದಿಲ್ಲ. ಮತ್ತು ಈ ಒಂದು ಮನೆ ಪಟ್ಟಿಯನ್ನು ಮಾಡಬೇಕಾದ್ರೆ ಯಾವುದೇ ರೀತಿಯಾದಂತಹ ಒಂದು ಅದಕ್ಕೆ ಈ ನೆಟ್ವರ್ಕ್ ಅವಶ್ಯಕತೆಯೂ ಬೇಕಾಗಿಲ್ಲ. ಆಫ್ಲೈನಲ್ಲಿ ಕೂಡ ನಾವು ಇದನ್ನು ಮಾಹಿತಿಯನ್ನು ನಾವು ದಾಖಲೀಕರಣ ಮಾಡ್ಬೋದು 16ವರೆಗೂ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ತಮ್ಮ ಮಾಹಿತಿಯನ್ನು ಕೊಟ್ಟು ಈ ಒಂದು ದೇಶದ ಪ್ರಗತಿಗೆ ಇದೊಂದು ಪೂರಕವಾದಂಥ ಕಾರ್ಯಕ್ರಮ. ಯಾಕೆಂದರೆ ಈ ಒಂದು ಕಾರ್ಯಕ್ರಮದ ಮೂಲಕ ದೇಶದ ಸ್ಥಿತಿಗತಿಗಳನ್ನು ಮತ್ತು ಜನರ ಒಂದು ಭೌತಿಕ ಪರಿಸ್ಥಿತಿಗಳನ್ನು ನಾವು ಈ ಒಂದು ಗಣತಿ ಮನೆಪಟ್ಟಿ ಮಾಡೋದ್ರ ಮೂಲಕ ನಾವು ಗುರುತಿಸ್ತಾ ಇದ್ದೀವಿ. ಈ ಮಾಹಿತಿ ಸರ್ಕಾರದಲ್ಲಿ ಯೋಜನೆಗಳನ್ನು ರೂಪಿಸೋದಕ್ಕೆ ಮತ್ತು ಅನುಷ್ಠಾನಗೊಳಿಸೋದಕ್ಕೆ ಇದು ಪೂರಕವಾಗಿದೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.